ಇವಾಗ ದರ್ಶನ್ ಅವರು ಜೈಲ್ ಪಾಲಾಗಿದ್ದಾರೆ, ಏನ್ ಹೇಳ್ತೀರಾ ಮ್ಯಾಮ್ ಇದ್ರ ಬಗ್ಗೆ? ಆಕ್ಚುಲಿ ದರ್ಶನ್ ಒಳ್ಳೆ ವ್ಯಕ್ತಿ. ಒಂದ್ ರೀತಿಲಿ ನೋಡಿದ್ರೆ ಎರಡ್ ಕಡೆನೂ ತಪ್ಪಿದೆ. 2 ವರ್ಷ ಜೈಲ್ ಶಿಕ್ಷೆ ಅನುಭವಿಸಿ ಬಂದ್ರೆ ಒಳ್ಳೇದು. ಯಾಕೆಂದ್ರೆ ನ್ಯಾಯ ಇವತ್ತು ಅವ್ರು ಮಾಡೋದು ನಾಳೆ ದಿವಸ ಬೇರೆಯವ್ರ ಪಬ್ಲಿಕ್ ಮಾಡ್ದಾಗ್ಲೂ ಎಷ್ಟೋ ಅತ್ಯಾಚಾರಗಳು ಆಗ್ತಾ ಇದೆ. ಸೊ ಯಾಕೆ ಯಾರು ಅದ್ರ ಮೇಲೆ ಗಮನ ಕೊಡ್ತಾ ಇಲ್ಲ? ಇವಾಗ ಹಂಗ್ ನೋಡಿದ್ರೆ ದರ್ಶನ್ ಮಾಡೋದು ಏನು ತಪ್ಪೇ ಇಲ್ಲ. ಇವಾಗ ನಮ್ದ ನಾವೇ ಸೇಫ್ಟಿ ತಗೋಬೇಕು ಅನ್ನೋ ಸ್ಥಿತಿ ಬಂದ್ಬಿಟ್ಟಿದೆ ನಮ್ಮ ಸೊಸೈಟಿ. ಬೇಜಾರಾಗುತ್ತೆ ದರ್ಶನ್ ಜೈಲ್ಗೆ ಹೋಗಿರೋದು. ನಮಗೂ ಅದು ಒಂದು ಫ್ಯಾನ್ ಅಂತ ಅನ್ಸಿದಾಗ ಬೇಜಾರಾಗುತ್ತೆ. ಬಟ್ ಹೆಲ್ಪ್ಲೆಸ್. ಇವತ್ತು ಅವ್ರಿಗಿರೋ ಫ್ಯಾನ್ ಫಾಲೋವರ್ಸ್ ಯಾರಿಗೂ ಇಲ್ಲ. ಈಸ್ ದ ಟಾಪ್ 1 ಫ್ಯಾನ್ ಫಾಲೋವರ್ಸ್ ಅಲ್ಲಿ ಇರುವಂತ ಒಂದು ವ್ಯಕ್ತಿ. ಬಟ್ ಒಂದ್ ಮಾತ್ರ ಹೇಳ್ಬೋದು, ಆ ಹೆಣ್ಮಗಳು ಸವಾಸ ಮಾಡಿದ್ಕೆ ಇವತ್ತು ಈ ಸ್ಥಿತಿ ತಂದ್ಕೊಂಡಿದ್ದಾರೆ. ಅವ್ರು ಆಗ್ಲೇ ತುಂಬಾ ಪಾಠ ಕಲ್ತಿದ್ದಾರೆ ಜೀವನದಲ್ಲಿ. ಇನ್ ಮುಂದಕ್ಕೆ ಅವ್ರು ಮಾಡಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರೋದು ಅದೆಲ್ಲ ಬರ್ತಿದೆ ಕಂಟಿನ್ಯೂಸ್ ಆಗಿ. ಸೊ ಇದು ಒಂದು ಕಾರಣ ಅವರು ಇವತ್ತು ಜೈಲ್ಗೆ ಹೋಗೋದಕ್ಕೆ. ಅದು ಒಂದು ಮೇನ್ ರೀಸನ್. ಬಟ್ ಅವ್ರ ಕೈಯಿಂದ ಸ್ವಯಾಜಿತ ತಪ್ಪುಗಳಲ್ವಾ ಇವೆಲ್ಲ ಮಾಡ್ಕೊಂಡು. ಇದು ಯಾರು ಹೊಣೆ ಅಲ್ಲ, ಅದು ದರ್ಶನೇ. ಅದಕ್ಕೆ ಇವಾಗ ಪವಿತ್ರ ಗೌಡ ಇಂದಾನೆ ದರ್ಶನ್ ಆಚೆ ಹೋಗಿದ್ದು, ಜೈಲ್ಗೆ ಹೋಗಿದ್ದು. ಸೊ ಇವಾಗ ಪವಿತ್ರ ಗೌಡ ಜೈಲಲ್ಲಿ ಇರೋದ್ರಲ್ಲಿ ಏನು ತಪ್ಪಿಲ್ಲ. ನಮೀಗ ಸುಪ್ರೀಂ ಕೋರ್ಟ್ ಇಂದ ಆದೇಶ ಆಗಿರೋದ್ರಿಂದ ಇವಾಗ ದರ್ಶನ್ ಅವರು ಜೈಲ್ ಪಾಲಾಗಿದ್ದಾರೆ, ಏನ್ ಹೇಳ್ತೀರಾ ಮ್ಯಾಮ್ ಇದ್ರ ಬಗ್ಗೆ? ಆಕ್ಚುಲಿ ದರ್ಶನ್ ಒಳ್ಳೆ ವ್ಯಕ್ತಿ. ಆಮೇಲೆ ಒಳ್ಳೆ ಹೆಲ್ಪಿಂಗ್ ನೇಚರ್ ಇದೆ ದರ್ಶನ್ಗೆ. ಬಟ್ ಇದು ಯಾವ್ದೋ ಒಂದು ಇನ್ಸಿಡೆಂಟ್ ಅಲ್ಲಿ ಸಿಕ್ಕಾಕೊಂಡವ್ರು ಈ ಸ್ಥಿತಿಗೆ ಇವತ್ತು ಅವರೇ ಕಾರಣರಾಗಿದ್ದಾರೆ. ಬಟ್ ಒಂದ್ ರೀತಿಲಿ ನೋಡಿದ್ರೆ ಎರಡ್ ಕಡೆನೂ ತಪ್ಪಿದೆ ಮೇಡಮ್. ಆದ್ರೆ ದರ್ಶನ್ ಅವರು ಕೈಗೆ ತಗೊಂಬಾರ್ದಾಗಿತ್ತು. ಕೋರ್ಟ್ ಇದೆ, ಪೊಲೀಸ್ ಇದಾರೆ, ಏನೋ ಬೇರೆ ರೀತಿಲಿ ಅವ್ರು ಇದ್ ಮಾಡ್ಕೊಳ್ಬೋದಾಗಿತ್ತು. ಬಟ್ ಅವರು ಕೈಗೆ ತಗೊಂಡು ಇವತ್ತು ಈ ಸ್ಥಿತಿಗೆ ಬಂದಿದ್ದಾರೆ. ಬಟ್ ಒಂದ್ ರೀತಿಲಿ ಹೇಳ್ಬೇಕು ಅಂತಂದ್ರೆ 2 ವರ್ಷ ಜೈಲ್ ಶಿಕ್ಷೆ ಅನುಭವಿಸಿ ಬಂದ್ರೆ ಒಳ್ಳೇದು. ಯಾಕೆಂದ್ರೆ ನ್ಯಾಯ ಇವತ್ತು ಅವ್ರು ಮಾಡೋದು ನಾಳೆ ದಿವಸ ಬೇರೆಯವ್ರ ಪಬ್ಲಿಕ್ ಮಾಡ್ದಾಗ್ಲೂ ಅವ್ರು ನೀವು ಬಿಟ್ರಿ ನಮಗ್ ಬಿಟ್ಟಿಲ್ಲ ಅಂತ ಅನ್ನೋದಿರುತ್ತೆ. ಸೊ ಅವ್ರು ಮಾಡಿರೋ ತಪ್ಪಿಗೆ 1-2 ವರ್ಷ ಶಿಕ್ಷೆ ಅನುಭವಿಸಿ ಬರೋದ್ರಿಂದ ಏನು ತಪ್ಪಿಲ್ಲ. ಈಗ ಈಗ ರಾಜ್ಯದಲ್ಲಿ ನೋಡ್ಬೇಕಂದ್ರೆ ಎಷ್ಟೋ ಅತ್ಯಾಚಾರಗಳು ಆಗ್ತಾ ಇದೆ. ಸೊ ಯಾಕೆ ಯಾರು ಅದ್ರ ಮೇಲೆ ಗಮನ ಕೊಡ್ತಾ ಇಲ್ಲ ಅಂತ? ನಮ್ ರಾಜಕಾರಣ ಸರಿ ಇರಲ್ರಿ. ರಾಜಕೀಯದವ್ರು ಇದಾರೆ. ಇವಾಗ ಹಂಗ್ ನೋಡಿದ್ರೆ ದರ್ಶನ್ ಮಾಡಿರೋದು ಏನು ತಪ್ಪೇ ಇಲ್ಲ. ರಾಜಕೀಯದವರು ಹಿಂದೆ ಮುಂದೆ ಮಾಡ್ತಾನೆ ಇದಾರೆ. ಅದೆಷ್ಟು ಕೊಲೆಗಳು ಮಾಡಿಸ್ತಾರೆ, ಎಷ್ಟು ಅವ್ರ ಒಂದ್ ಇದಕ್ ಬರ್ಬೇಕು ಅಂದ್ರೆ ತುಂಬಾ ಜಾಸ್ತಿ ಆಗ್ತಿದೆ. ಅದೆಲ್ಲ ತುಂಬಾ ಜಾಸ್ತಿ ಆಗ್ತಿದೆ. ಇದಕ್ಕೆ ಒಂದಲ್ಲ ಒಂದ್ ರೀತಿಲಿ ನಮ್ಮ ಸಮಾಜ, ನಮ್ಮ ಪಬ್ಲಿಕ್ ನಾವೇ ಕಾರಣ ಅಂತ ಹೇಳ್ಬೋದು. ನಾವು ಅವ್ರನ್ನೆಲ್ಲ ಓಟಾಗಿ ಗೆಲ್ಸಿರ್ತೀವಲ್ಲ, ನಮ್ಗೆ ಸೇಫ್ಟಿನೇ ಇಲ್ಲ ಹೆಣ್ಮಕ್ಳಿಗೆ. ಇವಾಗ ನಮ್ದ ನಾವೇ ಸೇಫ್ಟಿ ತಗೊಬೇಕು ಅನ್ನೋ ಸ್ಥಿತಿ ಬಂದ್ಬಿಟ್ಟಿದೆ ಇವತ್ತು ನಮ್ಮ ಸೊಸೈಟಿಲಿ. ಒಂದು ಕಡೆ ದರ್ಶನ್ ಅವ್ರಿಗೆ ಸಿನಿಮಾ ನೋಡ್ಬೇಕಾಗಿತ್ತು, ಇನ್ನೊಂದ್ ಕಡೆ ಕುಟುಂಬದವ್ರ ಇವ್ರನ್ನೆಲ್ಲಾರನು ಬಿಟ್ಟು ಈಗ ಜೈಲಿಗೆ ಸೇರಿದ್ದಾರೆ. ಯಾವ ರೀತಿ ಅನ್ಸ್ತಾ ಇದೆ ಮ್ಯಾಮ್? ಬೇಜಾರಾಗುತ್ತೆ ದರ್ಶನ್ ಜೈಲ್ಗೆ ಹೋಗಿರೋದು. ನಮಗೂ ಅದು ಒಂದು ಫ್ಯಾನ್ ಅಂತ ಅನ್ಸಿದಾಗ ಬೇಜಾರಾಗುತ್ತೆ. ಬಟ್ ಹೆಲ್ಪ್ಲೆಸ್. ಅಂದ್ರೆ ಪವಿತ್ರ ಗೌಡ ಅವರು ತಪ್ಪು ಮಾಡಿರೋದಕ್ಕೆ ದರ್ಶನ್ ಅವರು ಹೊಣೆ ಆದ್ರ ಅಂತ? ಆಬ್ವಿಯಸ್ಲಿ ಅದು ದರ್ಶನ್ ಮಾಡಿದ, ಅದೇ ಹೇಳ್ತಾ ಇರೋದು. ದರ್ಶನ್ ಮಾಡಿದ ಒಂದ್ ತಪ್ಪಿಗೆ ಇವತ್ತು ಅವ್ರ ಲೈಫ್ನೇ ಅವರು ಪಣ ಇಟ್ಟಂಗಾಯ್ತು. ಬಿಕಾಸ್ ದರ್ಶನ್ ಅವ್ರು ಪವಿತ್ರ ಗೌಡದು ಸವಾಸ ಮಾಡಿಲ್ಲ ಅಂದಿದ್ರೆ ಇವತ್ತು ದರ್ಶನ್ ಒಂದು ಒಳ್ಳೆ ಇವತ್ತು ಇಂಡಸ್ಟ್ರಿಲಿ ಟಾಪ್ 1 ಹೀರೋ. ಇವತ್ತು ಅವ್ರಿಗಿರೋ ಫ್ಯಾನ್ ಫಾಲೋವರ್ಸ್ ಯಾರಿಗೂ ಇಲ್ಲ. ಈಸ್ ದ ಟಾಪ್ 1 ಫ್ಯಾನ್ ಫಾಲೋವರ್ಸ್ ಅಲ್ಲಿ ಇರುವಂತ ಒಂದು ವ್ಯಕ್ತಿ. ಆಮೇಲೆ ಒಳ್ಳೆ ಗುಣ ಇರೋಂತ ಮನುಷ್ಯ, ಮುಗ್ಧತೆ ಇರೋಂತ ದರ್ಶನ್ ಇವತ್ತು ಒಂದು ಹೆಣ್ಮಗಳಿಗೋಸ್ಕರ ಇವ್ರ ಲೈಫ್ನೇ ಸ್ಪಾಯಿಲ್ ಮಾಡ್ಕೊಂಡ್ಬಿಟ್ರಲ್ಲ. ಆ ತಪ್ಪನ್ನ ಯಾಕೆ ಮಾಡ್ಬೇಕಾಗಿತ್ತು ಅಂತ? ಸರ್, ಅದನ್ನ ನಾನು ನೀವು ಯಾರು ಅಲ್ಲ ಕೇಳೋದಿಕ್ಕೆ. ಅವ್ರು ಅದ್ ಪರ್ಸನಲ್, ನಾವು ಮಾತಾಡಕ್ ಆಗಲ್ಲ. ಬಟ್ ಒಂದ್ ಮಾತ್ರ ಹೇಳ್ಬೋದು, ಆ ಹೆಣ್ಮಗಳು ಸವಾಸ ಮಾಡಿದ್ಕೆ ಇವತ್ತು ಈ ಸ್ಥಿತಿ ತಂದ್ಕೊಂಡಿದ್ದಾರೆ. ಅವ್ರು ಆಗ್ಲೇ ತುಂಬಾ ಪಾಠ ಕಲ್ತಿದ್ದಾರೆ ಜೀವನದಲ್ಲಿ. ಇನ್ ಮುಂದಕ್ಕೆ ಅವ್ರು ಮಾಡಲ್ಲ. ಆದ್ರೆ ಏನಾಗಿದೆ ಅಂದ್ರೆ ಇವಾಗ ಈ ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಮೇಡಮ್. ಈ ಸೋಷಿಯಲ್ ಮೀಡಿಯಾದಿಂದ ಅವ್ನು ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಏನ್ ಮಾಡ್ತಾನೆ ಅನ್ನೋದೆಲ್ಲಾನು ಪಬ್ಲಿಕ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರೋದೆಲ್ಲ ಬರ್ತಿದೆ ಕಂಟಿನ್ಯೂಸ್ ಆಗಿ. ಸೊ ಇದು ಒಂದು ಕಾರಣ ಅವರು ಇವತ್ತು ಜೈಲ್ಗೆ ಹೋಗೋದಕ್ಕೆ. ಅದು ಒಂದು ಮೇನ್ ರೀಸನ್. ಏನು ಮಾಡಕ್ಕಾಗಲ್ಲ ರೀ. ಇವಾಗ ಏನಾಗಿದ್ಯೋ ಅದನ್ನ ಅವ್ರು ಅನ್ಭವಿಸ್ಬಿಟ್ಟು ಬರ್ಲೇಬೇಕು. ಅಷ್ಟೊತ್ತಲ್ಲ ಅವ್ರ ಜೀವನನೇ ಮುಗ್ದೋಗಿರುತ್ತೆ, ಅವ್ರ ಏಜೇ ಮುಗ್ದೋಗಿರುತ್ತೆ. ಏನು ಮಾಡಕ್ಕಾಗಲ್ಲ. ಬಟ್ ಅವ್ರ ಕೈಯಿಂದ ಸ್ವಯಾಜಿತ ತಪ್ಪುಗಳಲ್ವಾ ಇವೆಲ್ಲ ಮಾಡ್ಕೊಂಡಿರೋದು. ಇದು ಯಾರು ಹೊಣೆ ಅಲ್ಲ, ಅದು ದರ್ಶನೇ ಅದಕ್ಕೆ ಹೊಣೆ. ಸೊ ಅವ್ರ ಕೈಗೆ ತಗೊಂಡಿಲ್ಲ ಅಂದಿದ್ರೆ ಇವತ್ತು ಅವ್ರು ಚೆನ್ನಾಗಿರ್ತಿದ್ರು, ಒಳ್ಳೆ ಸ್ಟಾರ್ ಆಗ್ತಿದ್ರು. ಇವತ್ತು ನಮ್ ಕನ್ನಡ ಇಂಡಸ್ಟ್ರಿಲಿ ಇವತ್ ಫಿಲಮ್ಸ್ ನೋಡ್ತೀವಿ ಅಂದ್ರೆ ದರ್ಶನ್, ಪುನೀತ್ ಇದ್ರು. ಪುನೀತ್ ಆದ್ಮೇಲೆ ಇವಾಗ ದರ್ಶನ್ ಫಿಲಮ್ಸ್ ನಾವು ನೋಡ್ತಾ ಇದ್ದಿದ್ದು. ಸೊ ಆ ತರದ ಒಂದ್ ವ್ಯಕ್ತಿ ಈ ರೀತಿಲಿ ಮಾಡ್ಕೊಂಡ್ಬಿಟ್ರಲ್ಲ ಅಂತ ಜೀವನನ ನಮಗೂ ಬೇಜಾರಾಗುತ್ತೆ.
ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಡೆವಿಲ್ ಸಾಂಗ್ ರಿಲೀಸ್ ಆಗ್ಬೇಕಾಗಿತ್ತು. ಈಗ ದರ್ಶನ್ ಅವ್ರು ಇಲ್ದಿರೋ ಕಾರಣಕ್ಕಾಗಿ ಅದು ಕೂಡ ಮುಂದುವರೆದಿದೆ. ಏನ್ ಹೇಳ್ತೀರಾ ಇದಕ್ಕೆ? ಅದು ಅವ್ರು ಇಲ್ಲ ಅಂದ್ರೆ ಏನಂತೆ ರಿಲೀಸ್ ಮಾಡ್ಬೋದಲ್ಲ, ಅವ್ರು ಇರ್ಲೇಬೇಕಾ ರಿಲೀಸ್ ಆಗೋದಕ್ಕೆ? ಅವ್ರದೇ ಒಂದು ಸಾಂಗ್ ಅಲ್ವಾ? ಆಗ್ಲಿ, ಅವ್ರು ಇಲ್ಲ ಅಂದ್ರೆ ಏನಂತೆ ರಿಲೀಸ್ ಮಾಡ್ಬೋದಲ್ಲ, ಇವಾಗ ಗೊತ್ತಾಗುತ್ತಲ್ಲ. ಇವಾಗ ಅದನ್ನ ಅವರು ಯಾರು ಹೇಳ್ತಾರೆ, ಆ ಫಿಲಂ ಪ್ರೊಡ್ಯೂಸರ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಅವ್ರ ನಿರ್ಧಾರ ತಗೋಬೇಕು. ಪವಿತ್ರ ಗೌಡ ಅವ್ರಿಗೂ ಒಂದು ಜೀವನ ಇತ್ತು. ಅವರು ಈಗ ಜೈಲಿಗೆ ಸೇರಿದ್ದಾರೆ. ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಇದು ಪವಿತ್ರ ಗೌಡ ಬಗ್ಗೆ ನಾನೇನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಹೇಳ್ಬೇಕು ಅಂದ್ರೆ. ಬಿಕಾಸ್ ಇವಾಗ ನೋಡಿ, ಆಚೆ ಬಂದ್ರು, ಒಂದ್ ಬೇಲ್ ಮೇಲೆ ಆಚೆ ಬಂದ್ರು. ಆಚೆ ಬಂದ್ಮೇಲೆ ಹೇಗಿರ್ಬೇಕು? ಅವರು ಆಗಿರ್ಲಿಲ್ಲ. ಆ ಶಿಕ್ಷೆ ಅವ್ರು ಅನ್ಭವಿಸೋದ್ರಲ್ಲಿ ತಪ್ಪೇನು ಇಲ್ಲ ಬಿಡಿ. ಇವಾಗ ಪವಿತ್ರ ಗೌಡ ಇಂದಾನೆ ದರ್ಶನ್ ಆಚೆ ಹೋಗಿದ್ದು, ಜೈಲ್ಗೆ ಹೋಗಿದ್ದು. ಸೊ ಇವಾಗ ಪವಿತ್ರ ಗೌಡ ಜೈಲಲ್ಲಿ ಇರೋದ್ರಲ್ಲಿ ಏನೂ ತಪ್ಪಿಲ್ಲ. ಶಿ ಇಸ್ ದ ಮೇನ್ ರೀಸನ್. ನಾನಂತ ಹೇಳೋದು, ದರ್ಶನ್ ಬೇಗ ಆಚೆ ಬರ್ಲಿ ಬೇಲಿಂದ. ಜನ ಅದಕ್ಕೆ ಸಪೋರ್ಟ್ ಮಾಡಿ.